ಅನಿತಾ ಇನ್ ಸಮಾಚಾರ ವೀಕ್ಷಕರಿಗೆ, ಸೌಮ್ಯ ರೆಡ್ಡಿ ಜಯನಗರ ಕ್ಷೇತ್ರದಲ್ಲಿ ಚಿರಪರಿಚಿತ ಹೆಸರು. ಇವತ್ತು ಅವ್ರ ಜೊತೆ ಒಂದು ಚಿಕ್ಕ ಸಂವಾದ. ಅದಕ್ಕೋಸ್ಕರ ನಾವು ಅವ್ರ ಆಫೀಸಿಗೆ ಬಂದಿದ್ದೀವಿ. ನಾಳೆ ಸಂಕ್ರಾಂತಿ ಹಬ್ಬಕ್ಕೆ ಜೋರು ತಯಾರಿ ನಡೀತಾ ಇದೆ. ಬನ್ನಿ, ತಡ ಮಾಡದೆ ಮೇಡಮ್ ಹತ್ರ ಮಾತಾಡೋಣ. ನಮಸ್ಕಾರ ಮೇಡಮ್. ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ಗುಡ್. ಹೊಸ ವರ್ಷದ ಶುಭಾಶಯಗಳು. ಧನ್ಯವಾದಗಳು, ತಮಗೂ ಅಷ್ಟೇ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾಳೆ ಇದೆ. ಥ್ಯಾಂಕ್ ಯು. ಇವತ್ತು ನೋಡ್ಬೋದು ನಿಮ್ಮ ಹಾರ್ಡ್ ವರ್ಕು. ಇವಾಗ ಆಲ್ಮೋಸ್ಟ್ 6 ಗಂಟೆ ಸಾಯಂಕಾಲ ಅಂದ್ರೂ ಮೇಡಮ್ಮು ಅವ್ರ ಸ್ಟಾಫ್ ಜೊತೆ ಕೂತ್ಕೊಂಡು ನಾಳೆಗೆ ತಯಾರಿ ಮಾಡ್ತಾ ಇದ್ದಾರೆ. ಮೇಡಮ್, ಕೆಲವು ಪ್ರಶ್ನೆಗಳು. ನೀವು ಪಾಲಿಟಿಕ್ಸ್ಗೆ ಯಾಕೆ ಬಂದ್ರಿ? ಆಮೇಲೆ ನಿಮಗೆ ಏನು ಪ್ರೇರಣೆ ಆಯಿತು? ಯಾರ ಪ್ರೇರಣೆ? ಯಾಕೆ ಅಂತಂದರೆ, ರಾಜಕೀಯ ಅನ್ನೋದು ಬಹಳ ಕಷ್ಟದ ಕ್ಷೇತ್ರ. ಅದರಲ್ಲಿ ಮಹಿಳೆಯರು ವಿರಳ, ಸಕ್ಸಸ್ಫುಲ್ ಮಹಿಳೆಯರು ಅತಿ ವಿರಳ. ಸೊ ನೀವು ನಮಗೆ ಹೇಳಬೇಕು, ಹೇಗೆ ಬಂದ್ರಿ, ಯಾಕೆ ಬಂದ್ರಿ ಅಂತ. ನೋಡಿ, ನಾವು ಪ್ರಪಂಚದಲ್ಲಿ ಮಹಿಳೆಯರು ನಾವು 50% ಇದ್ದೀವಿ. ನಾವು ನಮ್ಮ ಅಭಿಪ್ರಾಯಗಳು ಬೇರೆ ಇರುತ್ತೆ, ನಾವು ಫೇಸ್ ಮಾಡುವಂಥ ಸಮಸ್ಯೆಗಳು ಬೇರೆ ಇರುತ್ತೆ, ನಮ್ಮ ಒಪಿನಿಯನ್ಸ್ ಬೇರೆ ಇರುತ್ತೆ. ಆಮೇಲೆ ಹಾಗಾಗಿ ಮಹಿಳೆಯರ ಸಮಸ್ಯೆ ಮಹಿಳೆಯರಿಗೆ ಅರ್ಥ ಆಗೋದು. ಆದರೆ ನಮ್ಮನ್ನು ಪ್ರತಿನಿಧಿಸೋರು ಮಹಿಳೆಯರೇ ತೀರಾ ಕಡಿಮೆ. ನಾವು ಈಗ ತಾನೇ ಮಾತಾಡ್ತಿದ್ವಲ್ಲ, ನಮ್ಮ ರಾಜ್ಯದಲ್ಲಿ ಎಷ್ಟು ಜನ ಮಹಿಳೆಯರಿದ್ದಾರೆ ಶಾಸಕರು ಅಂದರೆ ಜಸ್ಟ್ 4%. ಆದರೆ ನಾವು 50% ಇದ್ದೀವಿ. ಹಾಗಾಗಿ ನಮ್ಮ ಜನಪ್ರತಿನಿಧಿಗಳಾಗಿ ಅಸೆಂಬ್ಲಿಯಲ್ಲಿ ಮತ್ತು ಪಾರ್ಲಿಮೆಂಟಲ್ಲಿ ಮತ್ತು ಪ್ರತಿಯೊಂದು ಮಟ್ಟದಲ್ಲೂ ಅಷ್ಟೇ, ನೀವು ಸಹ ಒಬ್ಬ ಏರ್ ಹೋಸ್ಟೆಸ್ ಕೆಲಸ ಮಾಡಿದ್ರಿ. ಮಹಿಳೆಯರು IAS IPS ಬೋರ್ಡ್ ರೂಮ್ಸಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ಅವರು ತಮ್ಮನ್ನು ಗುರುತಿಸ್ಕೊಂಡಿದ್ದಾರೆ. ಆ್ಯಂಡ್ ದೇ ಹ್ಯಾವ್ ಬ್ರೋಕನ್ ದ ಗ್ಲಾಸ್ ಸೀಲಿಂಗ್. ಹಾಗಾಗಿ ನಾನು ಇನ್ಫ್ಯಾಕ್ಟ್ ಬಹಳ ವರ್ಷ ಆ್ಯಕ್ಟಿವಿಸ್ಟಾಗಿ ನಾನು ಕೆಲಸ ಮಾಡ್ಕೊಂಡು ಬಂದವಳು ಚಿಕ್ಕ ವಯಸ್ಸಿಂದ. ಏನು ಅನ್ಯಾಯ ಆಗ್ತಿದ್ರು ಸುಮ್ಮನಿರ್ತಿರ್ಲಿಲ್ಲ. ಮನುಷ್ಯರಾಗಿರಲಿ, ಪ್ರಾಣಿಗಳಾಗಿರಲಿ, ಪಕ್ಷಿಗಳಾಗಿರಲಿ, ಪರಿಸರ ಆಗಿರಲಿ. ಆಮೇಲೆ ನನಗೂ ಅನ್ನಿಸ್ತು, ಬಹಳ ವರ್ಷ NGO ಸೆಕ್ಟ್ರಲ್ಲಿ ಕೆಲಸ ಮಾಡ್ಕೊಂಡು ಬಂದು ನಾವು ಇಷ್ಟೊಂದು ಹೊರಗಡೆ ನಾವು ಪ್ರತಿಭಟನೆ ಮಾಡ್ತೀವಿ, ಸಿಗ್ನೇಚರ್ ಕ್ಯಾಂಪೇನ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ. ಆದರೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಅವ್ರಿಗೆ ಆ ಇಚ್ಛಾಶಕ್ತಿ ಇಲ್ಲ ಅಂದರೆ ಹಾಗಾಗಿ ನನಗೂ ಅನ್ನಿಸ್ತು ರಾಜಕೀಯದಲ್ಲಿ ಬಂದು ಒಂದು ಬದಲಾವಣೆ ತರಬೇಕು ಅಂತ. ಪಕ್ಷದಲ್ಲಿ ತೊಡಗಿಸ್ಕೊಂಡೆ. ತಂದೆ ತಾಯಿಯವ್ರಿಗೆ ಆ್ಯಕ್ಚುಲಿ ಇಷ್ಟ ಇರಲಿಲ್ಲ. ನೋಡು, ನಾವಂತೂ ನಿಮಗೆ ಗೊತ್ತಿದೆ, ಈ ತುಂಬ ಜನ ಅವರು ಮಕ್ಕಳೇ ಇದು ಬರ್ತಿದ್ದಾರೆ ಅಂತ. ಆದರೆ ನಿನಗೆ ಅರ್ಹತೆ ಇದ್ದರೆ ಎಲ್ಲರೂ ಒಪ್ಕೊಂಡ್ರೆ. ಆಮೇಲೆ ಬಂದೆ ಇಲ್ಲಿ. ಎಲ್ಲ ನಮ್ಮ ಹಿರಿಯರಾಗಿರಲಿ, ಎಲ್ಲ ನಮ್ಮ ಮುಖಂಡರು, ಪಕ್ಷದ ಎಲ್ಲ ಅವರೆಲ್ಲರ ಆಶೀರ್ವಾದದಿಂದ ಟಿಕೆಟು ಸಿಕ್ತು. ಆಮೇಲೆ 2018ರಲ್ಲಿ ಗೆದ್ದೆ. ಬೆಂಗಳೂರಿನ ಏಕೈಕ ಮಹಿಳಾ ಶಾಸಕಿಯಾದೆ. ಆದರೆ ನಾವು ನೋಡ್ತಾ ಇದ್ದೀವಿ, ಬೇಕಾದರೆ ಪುರುಷ ಪ್ರಧಾನ ಸಮಾಜ. ಮಹಿಳೆಯರಿಗೆ ನಿಜವಾಗ್ಲೂ ಪ್ರತಿ ದಿವಸ ನಾವು ಯಾವುದೇ ಒಂದು ಕ್ಷೇತ್ರ ಆಗಿರಲಿ, ನಾವೊಂದು 10 ಪಟ್ಟು ಜಾಸ್ತಿ ನಾವು ಕಷ್ಟಪಡಬೇಕು. ಆದರೆ ನಮಗೂ ಅಷ್ಟೇ ಆ ಛಲ ಇದೆ, ಅವಕಾಶಗಳು ಬೇಕಷ್ಟೆ. ಕರೆಕ್ಟ್. ಈಗ ನೀವಂದ್ರಿ ರಾಜಕೀಯದಲ್ಲಿ ಹೆಣ್ಣು ಮಕ್ಕಳು ಕಡಿಮೆ ಅಂತ. ಹೆಂಗಸಿಗೆ ರಾಜಕೀಯದಲ್ಲಿ ತುಂಬ ಅಡೆತಡೆಗಳಿದೆ. ಅದು ನಿಮಗೆ ಸ್ಪೆಷಲ್ ಆಗಿ, ಏಕೆಂದರೆ ಜವಾಬ್ದಾರಿ ನಿಮಗೆ ಜಾಸ್ತಿ, ಏಕೆಂದರೆ ನಿಮ್ಮ ತಂದೆಯವರು ರಾಜಕೀಯದಲ್ಲಿ ಮುತ್ಸದಿ. ನಿಮಗೆ ಬಂದಂಥ ಅಡೆತಡೆಗಳೇನು? ಅಡೆತಡೆಗಳು ಅಂದರೆ ಪ್ರತಿಯೊಬ್ಬ ಮಹಿಳೆಗೆ ಅಡೆತಡೆ ಯಾವುದೇ ಒಂದು ಕೆಲಸ ಆಗಿರಲಿ ಇದ್ದೇ ಇರುತ್ತೆ. ಬಟ್ ವಿದೌಟ್ ಫ್ಯಾಮಿಲಿ ಸಪೋರ್ಟ್ ನಾವೇನೂ ಮಾಡೋಕ್ಕಾಗಲ್ಲ, ಯಾವುದೇ ಒಂದು ಕೆಲಸ ಆಗಿರಲಿ. ಅಫ್ಕೋರ್ಸ್ ನನಗೆ ನಮ್ಮ ತಂದೆ ತಾಯಿ ಮತ್ತು ಅಫ್ಕೋರ್ಸ್ ನನ್ನ ತಮ್ಮ ಮತ್ತು ಎಲ್ಲರೂ ಅಷ್ಟೇ, ಈ ನಮ್ಮ ರಾಜಕೀಯಕ್ಕೆ ಬಂದಮೇಲೆ ಎಲ್ಲರೂ ಒಂದು ಕುಟುಂಬ ಥರ ಆಗಿದ್ದೀವಿ. ಎಲ್ಲ ನಮ್ಮ ಕಾರ್ಪೊರೇಟರ್ಸು ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರು, ಎಲ್ಲ ಮುಖಂಡರು ನನ್ನ ನಿಜವಾಗ್ಲೂ ನನ್ನ ಸ್ವಂತ ತಂಗಿ ಥರ, ಮಗಳ ಥರ ಅವರು ನೋಡಿಕೊಂಡ್ರು, ಗೈಡ್ ಮಾಡ್ತಾರೆ. ಬಟ್ ಅದೇ ರೀತಿ ಎಲ್ಲೋ ಒಂದು ಕಡೆ ನಮಗೆ ಬಹಳ
ಇದಿರುತ್ತೆ. ಯಾಕಂದರೆ ಸೀರಿಯಸ್ ಆಗಿ ತೊಗೊಳ್ಳಲ್ಲ ಬಹಳ ಜನರು ಮಹಿಳೆಯರನ್ನ. ಹೆಚ್ಚು ಅವ್ರಿಗೆ ನಿಜವಾಗ್ಲೂ ಕೆಲಸ ಮಾಡೋಕ್ಕೆ ಬರುತ್ತೋ ಇಲ್ವೋ. ಯಾಕೆಂದರೆ ನೋಡಿ, ನಾವೀಗ ಮಹಿಳೆಯರು 102 ಇದ್ದಾರೆ, 102 ನಗರ ಪಾಲಿಕೆ ಸದಸ್ಯರು ಔಟ್ ಆಫ್ 198. ಆದರೆ ಅವ್ರ ಕಾಲ ಮೇಲೆ ನಿಂತ್ಕೊಂಡು ಕೆಲಸ ಮಾಡೋರು ಬೇರೆ ಎಣಿಕೆಯಷ್ಟು ಇದ್ದಾರೆ. ಫೋನ್ ಮಾಡಿದ್ರೆ ಅವರ ಮನೆಯವರೇ ಫೋನ್ ತೊಗೋತಾರೆ. ಸೊ ಹಾಗಾಗಿ ಅವಕಾಶ ಸಿಕ್ಕಿದ ಮೇಲೂ ಕೆಲವ್ರು ಮಾಡಲ್ಲ, ಅವ್ರಿಗೂ ಕೆಲವ್ರು ಮಾಡೋಕ್ಕೂ ಬಿಡಲ್ಲ. ಸೊ ಅದಕ್ಕೆ ಈಗ ಎಲ್ಲೋ ಒಂದು ಕಡೆ ಆ ಮನಸ್ಥಿತಿ ಇದೆಯಲ್ಲ, ಅದು ಬದಲಾವಣೆ ಆಗಬೇಕು. ಅದು ಆಗ್ತಾ ಇದೆ. ಓಕೆ, ನೀವು ಹೇಳ್ದಂಗೆ ಹೆಣ್ಣು ಅಂತಂದರೆ ಅವಳು ಎಲ್ಲ ಕ್ಷೇತ್ರದಲ್ಲೂ ಇದ್ದಾಳೆ. 2 ದೋಣಿಲಿ ಪ್ರಯಾಣ ಮಾಡಲೇಬೇಕು. ಒಂದು ಅವಳ ವೃತ್ತಿ ಜೀವನ, ಇನ್ನೊಂದು ಅವಳ ಸಂಸಾರ, ತಾಯಿ ತಂದೆ ಅಣ್ಣ ತಮ್ಮ ಎಲ್ಲ. ಸೊ ನೀವು ಜನಪ್ರಿಯ ಜನನಾಯಕಿ ಆಗಿರೋದ್ರಿಂದ ಫುಲ್ ಡೇ ಬ್ಯುಸಿ ಇರ್ತೀರ. ಇವಾಗ ನಾನೇ ಅದಕ್ಕೆ ಎಕ್ಸಾಂಪಲು. ಇವಾಗ 6 ಗಂಟೆ ಆಗ್ತಾ ಬರ್ತಾ ಇದೆ, ನೀವು ಇನ್ನೂ ಇಲ್ಲೇ ಇದ್ದೀರಾ. ಬಿಡುವು ಸಿಕ್ಕಾಗ ನಿಮ್ಮ ಹವ್ಯಾಸ ಏನು ಮೇಡಮ್? ಹೇಗೆ ನೀವು ಎಂಜಾಯ್ ಮಾಡ್ತೀರಾ? ನಾನು ಆ್ಯಕ್ಚುಲಿ ಫುಲ್ ಟೈಮ್ ಪೊಲಿಟಿಷಿಯನ್. ನೋ ಹಾಲಿಡೇ ಪೊಲಿಟಿಷಿಯನ್. ಹಾಲಿಡೇ ಓಕೆ, ಸೊ ನಿಮ್ಮ ಬೆಸ್ಟ್ ಬಿಡುವಿನ ತಾಣ, ಹಾಲಿಡೇ ಡೆಸ್ಟಿನೇಷನ್ ವಿಧಾನಸೌಧನ? ನಾನು ಬೆಳಿಗ್ಗೆ ಹೊರಟ್ರೆ ರಾತ್ರಿ ಆಗೋಗುತ್ತೆ. ಯಾಕಂದರೆ ಫಂಕ್ಷನ್ಸ್ ಇರುತ್ತೆ. ಪ್ರತಿಯೊಂದು ನಾನು ನೋಡಿ ಕಲ್ತಿರೋದು ನಮ್ಮ ಗುರುಗಳು, ತಂದೆ ಶ್ರೀ ರಾಮಲಿಂಗಾರೆಡ್ಡಿ ಅವರೆಲ್ಲ. ಸೊ ಬಹಳ ಕಾರ್ಯಕ್ರಮಗಳಿರುತ್ತೆ, ಇನಾಗ್ರೇಷನ್ಸ್ ಇರುತ್ತೆ. ಒಂದು ಸಣ್ಣ ಹೋಟೆಲ್ ಇನಾಗ್ರೇಷನ್ ಆಗಿರಲಿ, ಮದುವೆಗಳಿರುತ್ತೆ. ಆಮೇಲೆ ಅಫ್ಕೋರ್ಸ್ ಅಭಿವೃದ್ಧಿ ಕೆಲಸಗಳಿರುತ್ತೆ, ಇನ್ಸ್ಪೆಕ್ಷನ್ಸು, ಸಿವಿಕ್ ಇಶ್ಯೂಸ್, ಕಂಪ್ಲೇಂಟ್ಸ್ ಎಲ್ಲ ಬರುತ್ತೆ. ಪ್ರತಿ ದಿವಸ ಇಲ್ಲಿ ಕಚೇರಿಗೂ ಬರ್ತೀನಿ. ಸೊ ನಾಳೆ ಇನ್ಫ್ಯಾಕ್ಟ್ ಸಂಕ್ರಾಂತಿ. ಸೊ ಹಾಗಾಗಿ ನಮ್ಮ ಪೌರ ಕಾರ್ಮಿಕರು ಪಾಪ ಪ್ರತಿ ದಿವಸ ಅವರು ನಮಗೋಸ್ಕರ ಕಷ್ಟಪಡ್ತಾರೆ. ನಮ್ಮ ನಗರ ಸ್ವಚ್ಛವಾಗಿರಬೇಕು ಅಂದರೆ ಅವರೇ ಕಾರಣ. ಸೊ ಅವ್ರ ಜೊತೆ ನಾವು ಪ್ರತಿ ವರ್ಷ ಸಂಕ್ರಾಂತಿ ಆಚರಿಸೋಕ್ಕೆ ನಾವು ಮಾಡ್ತೀವಿ. ಸೊ ಇದು ಕಬ್ಬು ಮತ್ತು ಎಳ್ಳು ಮತ್ತು ಇದು ಸೀರೆಗಳು, ಸೊ ಗೇಮ್ಸು ಅದು ಇದು. ಸೊ ನಾನು ಚಿಕ್ಕ ವಯಸ್ಸಿಂದ ಆ್ಯಕ್ಟಿವಿಸ್ಟಾಗಿ ಬೆಳೆದಿದ್ದು. ಸೊ ಆ್ಯನಿಮಲ್ ರೈಟ್ಸ್ ಇರ್ಬೋದು, ಮಹಿಳಾ ಹಕ್ಕುಗಳಿರ್ಬೋದು. ಸೊ ಮೋಸ್ಟ್ ಆಫ್ ಮೈ ಫ್ರೀ ಟೈಮ್ ಗೋಸ್ ಇನ್ ಟು ಆ್ಯಕ್ಚುಲಿ ಆಲ್ ಆಫ್ ದ್ಯಾಟ್. ಸರ್ವಿಂಗ್. ಹೌದು. ಆಮೇಲೆ ಅಫ್ಕೋರ್ಸ್ ಓದೋದು. ಸೊ ತುಂಬ ವೆರಿ ಇಂಟ್ರೆಸ್ಟಿಂಗ್. ನೀವು ಯಾಕಂದರೆ ನೋಡಿ, ನಾವು ಕಲಿಯೋದು ಎಷ್ಟೊಂದು ಇರುತ್ತಲ್ಲ. ಸೊ ಯಾ. ಬೆಸ್ಟ್ ಫುಡ್ ಕ್ವಿಝೀನ್, ಮನೆ ಊಟನ ಅಥವಾ ಎನಿ ಕ್ವಿಝೀನ್ ಯು ಟ್ರೈ? ಎನಿ ಕ್ವಿಝೀನ್, ಮನೆ ಊಟ. ಐ ಆಮ್ ಅ ಪ್ಯೂರ್ ವೆಜಿಟೇರಿಯನ್. ಸೊ ಎಸ್, ಎನಿಥಿಂಗ್ ವಿಚ್ ಇಸ್ ಟೇಸ್ಟಿ. ಅವರೆಕಾಳು ಸೀಸನ್, ನನಗೆ ಅವರೆಕಾಳು ತುಂಬ ಇಷ್ಟ. ಅವರೆಕಾಳು ಪಲ್ಯ ಆ್ಯಂಡ್ ರಾಗಿ ಮುದ್ದೆ. ಐ ಹ್ಯಾವ್ ಸೀನ್ ದ ಪೋಸ್ಟ್. ಬಸ್ಸಾರು ಹೌದು. ಓಕೆ ಅನಿತಾ, ಏನು ಸಮಾಚಾರ ಅಂದಮೇಲೆ ಮುಟ್ಟಿನ ಸ್ವಚ್ಛತೆ ಮತ್ತು ಮುಟ್ಟಿನ ಬಗ್ಗೆ ಪ್ರಶ್ನೆ ಇಲ್ಲದೆ ಇದ್ದರೆ ಮಜಾ ಇರಲ್ಲ. ಸೊ ಈಗ ಆ್ಯಕ್ಚುಯಲ್ ಪ್ರಶ್ನೆಗೆ ಬರೋಣ ಮ್ಯಾಮ್. ನೀವು ಅವಾಗಲೇ ಹೇಳಿದ್ರಿ ಹೆಣ್ಣು ಅಂತಂದರೆ ಅಡೆತಡೆಗಳಿರುತ್ತೆ ಮತ್ತು ಪ್ರೋತ್ಸಾಹ ಇರಲ್ಲ, ಅದು ಇದು ಅಂತೆಲ್ಲ. ಆದರೆ ನೈಸರ್ಗಿಕವಾಗಿ ನಮಗೆ ಇರುವಂತಹ ದೊಡ್ಡ ಅಡೆತಡೆ ಅಂದರೆ ಪೀರಿಯಡ್ಸ್. ಹೇಳಿ ಕೇಳಿ ಬರಲ್ಲ. ನಾಳೆ ಬೆಳಗ್ಗೆ CM ಮೀಟಿಂಗ್ ಇದೆ, ಚಳುವಳಿ ಇದೆ, ಹೋರಾಟ ಇದೆ, ಪ್ರಚಾರಕ್ಕೆ ಹೋಗಬೇಕು, ನೀವು ಟಕ್ ಅಂತ ಬಂದಿದೆಯಂತೆ ಪೀರಿಯಡ್ಸ್. ಆಗ ನಿರ್ವಹಣೆ ಹೇಗೆ? ಏನಿಲ್ಲ, ದಟ್ ಈಸ್ ಆಲ್ಸೋ ಒನ್ ಆಫ್ ದ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಲೈಫ್ ಅಂತ ನಾವು ಫೇಸ್ ಮಾಡಿಕೊಂಡು ವಿ ಹ್ಯಾವ್ ಟು ಗೋ. ಬಿಕಾಸ್ ತುಂಬ ಸತಿ ನೀವು ಹೇಳ್ದಂಗೆ, ಎಸ್ಪೆಷಲಿ ಸಮ್ಟೈಮ್ಸ್ ಫಸ್ಟ್ ಡೇ ಅಥವಾ ಸೆಕೆಂಡ್ ಡೇ ಸಿಕ್ಕಾಪಟ್ಟೆ ಹೊಟ್ಟೆ ನೋವಿರುತ್ತೆ. ಸೊ ಮಲ್ಕೋಬೇಕು ಅಂದರೂ ಆಗಲ್ಲ, ಕೆಲಸ ಇರುತ್ತೆ, ಪ್ರತಿಭಟನೆ ಇರುತ್ತೆ, ಇನ್ನೊಂದು ದೊಡ್ಡ ಕಾರ್ಯಕ್ರಮ ಇರುತ್ತೆ. ಸೊ ವಿ ಹ್ಯಾವ್ ಟು ಫೇಸ್ ಎವ್ರಿಥಿಂಗ್ ಆ್ಯಂಡ್ ಡೂ ಅವರ್ ವರ್ಕ್. ಓಕೆ, ನೀವು ಹೇಳೋದು ಹೊಟ್ಟೆ ನೋವು, ಸೊಂಟ ನೋವು ಮತ್ತು ವಾಂತಿ ಬರೋದು ಅದೆಲ್ಲ ನಿಮ್ಗೆ ಯಾವತ್ತೂ ಅಡ್ಡಿನೇ ಬರಲಿಲ್ವಾ? ಸೊ ಪೀರಿಯಡ್ ಅನ್ನೋದು ನಿಮ್ಗೆ ಅಡ್ಡಿನೇ ಇಲ್ವಾ? ಅಡ್ಡಿ ಇದೆ, ಆಬ್ವಿಯಸ್ಲಿ ಅಡ್ಡಿ ಬಟ್ ಯಾರಿಗೂ ಗೊತ್ತಾಗಲ್ಲ. ಐ ವಿಲ್ ಬಿ ಫೇಸಿಂಗ್ ಆಲ್ ಆಫ್ ದ್ಯಾಟ್. ಐ ವಿಲ್ ಬಿ ಸಫರಿಂಗ್ ಇನ್ ಸೈಡ್. ಬಟ್ ಇದರಿಂದ ನೀವು ಹಿಂಜರಿದಿಲ್ಲ ಅಲ್ವಾ? ಇಲ್ಲ. ಓಕೆ, ಈ ಪ್ರಶ್ನೆ ನಿಮ್ಗೆ ಯಾವಾಗಲಾದರೂ ಮೊದಲು ಯಾರಾದರೂ ಕೇಳಿದಾರಾ ಮುಟ್ಟಿನ ಬಗ್ಗೆ? 100%. ಯಾಕಂದರೆ ಮಹಿಳೆಯರ ಪರಿಸ್ಥಿತಿ ಅಂದರೆ
ಇನ್ಫ್ಯಾಕ್ಟ್ ನಾವು ಬಹಳ ಸ್ಕೂಲ್ಸನ್ನು ಸ್ಕೂಲ್ಸಲ್ಲಿ ಕಾಲೇಜಸಲ್ಲೂ ಸಹ ನಾವು ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ. ವಿಶೇಷವಾಗಿ ಪೀರಿಯಡ್ಸ್ ಬಗ್ಗೆ, ಆಲ್ಸೋ ಅಬೌಟ್ ಸಸ್ಟೈನಬಲ್ ಮೆನ್ಸ್ಟ್ರುಯೇಷನ್. ಎಸ್. ಸೊ ಆ ಕಾಲದಲ್ಲಿ ಪಾಪ ಅವ್ರಿಗೆ ಇದೂ ಇರ್ತಿರ್ಲಿಲ್ಲ, ಸ್ಯಾನಿಟ್ರಿ ಪ್ಯಾಡ್ಸು. ಇತ್ತೀಚೆಗೆ ಸುಮಾರು ಒಂದು 20-30 ವರ್ಷದಿಂದ ಸ್ಯಾನಿಟ್ರಿ ಪ್ಯಾಡ್ಸ್ ಬಂದಿದೆ. ಸೊ ಆ ಕಾಲದಲ್ಲಿ ಯಾವುದೋ ಒಂದು ಗಲೀಜು ತುಂಡಿರ್ಬೋದು. ಸೊ ಬಹಳ ಜನ ಮಕ್ಕಳಿಗೆ ಈ ಪೀರಿಯಡ್ಸ್ ಬಂದಾದಮೇಲೆ ಸ್ಕೂಲ್ ಡ್ರಾಪ್ ಔಟ್ ಆಗೋದು, ಸೊ ಅದೆಲ್ಲ ಇನ್ಫ್ಯಾಕ್ಟ್ ಕಡಿಮೆ ಆಗಿದೆ, ಇಲ್ಲ ಅಂತಲ್ಲ, ಬಟ್ ಈಗಲೂ ಎಲ್ಲೊಂದು ಕಡೆ ಇದೆ. ಸೊ ಆಮೇಲೆ ಅವ್ರನ್ನ ದೂರ ಇಡೋದು, ಆ ಥರ ಎಲ್ಲ ತುಂಬ ಇದೆ ನಂಬಿಕೆಗಳು. ಸೊ ಬಟ್ ಆಮೇಲೆ ಅದನ್ನು ಅಷ್ಟೇ, ಅದನ್ನ ಹೇಗೆ ಡಿಸ್ಪೋಸ್ ಮಾಡೋದು ಅದನ್ನು ಇನ್ನೊಂದು ದೊಡ್ಡ ಪಾಪ ತಲೆನೋವು. ಸೊ ಈಗ ಒಂದು 15 ವರ್ಷದಿಂದ ಈ ಕಪ್ ಅಂತ ಬಂದಿದೆ, ಮೆನ್ಸ್ಟ್ರುವಲ್ ಕಪ್ ಅಂತ. ಮತ್ತು ಅದನ್ನು ನಿಜವಾಗ್ಲೂ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ನಾವು ಬಹಳ ಜನರಿಗೆ, ಮಹಿಳೆಯರಿಗೆ, ಸಿಬ್ಬಂದಿಗೆ, ಪೊಲೀಸ್ ಇರ್ಬೋದು, ಆಶಾ ಕಾರ್ಯಕರ್ತರು, ನಾನು ಅಷ್ಟೇ ನಮ್ಮ ಪರಿಸರ ದಿನಾಚರಣೆಗೆ ಬಹಳ ಜನರಿಗೂ ಸಹ ನಾನು ಕೊಟ್ಟಿದ್ದೀನಿ. ಯಾಕಂದರೆ ಅದು ನಿಜವಾಗ್ಲೂ ಆಲ್ಮೋಸ್ಟ್ ಒಂದು 5-10 ವರ್ಷ ಇರುತ್ತೆ. ಸೊ ದೇರ್ ಇಸ್ ನೋ ಕ್ವೆಶನ್ ಆಫ್ ಡಿಸ್ಪೋಸಿಂಗ್ ಇಟ್ ಸಮ್ವೇರ್. ಯಾಕಂದರೆ ಒಂದು ವರ್ಷ ನಿಜವಾಗ್ಲೂ ಅದನ್ನು ನಾವು ಎಲ್ಲೋ ಒಂದು ಕಡೆ ಅದು ಇಟ್ ಬಿಕಮ್ಸ್ ಅ ಬಯೋ ಹ್ಯಾಸರ್ಡ್. ಸೊ ಹಾಗಾಗಿ ಅದೇ ಇಲ್ಲ, ದರ್ ಇಸ್ ಆಲ್ಸೋ ಲೈಕ್ ಕ್ಲಾತ್ ಪ್ಯಾಡ್ಸ್, ರಿಯೂಸಬಲ್ ಪ್ಯಾಡ್ಸ್. ಎಕ್ಸಾಕ್ಟ್ಲಿ. ಸೊ ಅದ್ರ ಬಗ್ಗೆ ನಾವು ಇನ್ಫ್ಯಾಕ್ಟ್ ಬಹಳ ಶಾಲೆಗಳಲ್ಲೂ ಸಹ ಎನ್ ಜಿ ಒಸು ಇದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಿದ್ದಾರೆ. ಸೊ ನಮ್ಮ ಜಯನಗರದಲ್ಲೇ ಬಹಳ ಪ್ರೋಗ್ರಾಮ್ಸ್ ಸಹ ಮಾಡಿದ್ದೀನಿ. ಓಕೆ, ಈ ಪ್ರಶ್ನೆ ನಾನು ಯಾಕೆ ಕೇಳಿದೆ ಅಂದರೆ 21ನೇ ಶತಮಾನ 2025 ನಾನು ಕೆಲವು ಹಳ್ಳಿಗಳ ಶಾಲೆಗಳಿಗೆ ಹೋಗ್ತೀನಿ, ಆಮೇಲೆ ನಗರದ ಶಾಲೆಗಳಿಗೂ ಬರ್ತೀನಿ. ಅಲ್ಲಿ ಮೊದಲನೇದಾಗಿ ಕೆಲವು ಹೆಣ್ಣು ಮಕ್ಕಳು, ವಿದ್ಯಾರ್ಥಿನಿಯರು ಮತ್ತು ಕೆಲವು ಪೋಷಕರು ಹೇಳೋದು ಒಂದೇ ಮಾತು, ಅವಳಿಗೆ ಪೀರಿಯಡ್ಸ್ ಆಯಿತು, ನಾಳೆಯಿಂದ ಅವಳನ್ನು ಆಟಕ್ಕೆ ಸೇರಿಸ್ಕೋಬೇಡಿ. ಆಮೇಲೆ ಆ ಹುಡುಗಿನೇ ಹೇಳ್ತಾಳೆ, ನನಗೆ ಪೀರಿಯಡ್ಸ್ ಆಗುತ್ತೆ, ಆಟ ಆಡಬೇಕಾದ್ರೆ ಪ್ಯಾಡ್ ಬಿದ್ದೋದ್ರೆ ನಾನೇನು ಮಾಡಲಿ. ಸೊ ಆಮೇಲೆ ಆಟ ಆಡ್ಬೇಕಾದ್ರೆ ಪೀರಿಯಡ್ಸ್ ನನ್ನ ಲಂಗಕ್ಕೆ ತಾಕ್ಬಿಟ್ರೆ ಅದಕ್ಕೆ ನಾನು ಯಾವ ಆಟಕ್ಕೂ ನನ್ನನ್ನು ಸೇರಿಸ್ಕೋಬೇಡಿ, ನನ್ನ ಮಗಳು ಯಾವುದಕ್ಕೂ ಬರಲ್ಲ, ನಾಳೆಯಿಂದ ಅವಳು ಸ್ಕೂಲಿಗೆ ಬರಲ್ಲ, ಮದುವೆ ಮಾಡ್ಕೋತಾಳೆ. ಇದರ ಬಗ್ಗೆ ಒಂದು ಸ್ವಲ್ಪ ಖಾರವಾಗಿ ನಮ್ಮ ಪೋಷಕರಿಗೆ, ವಿದ್ಯಾರ್ಥಿನಿಯರಿಗೆ ಹೇಳಿ. ನೋಡಿ, ಇದು ಪುರುಷರು ಮತ್ತು ಮಹಿಳೆಯರು ನಮ್ಮಲ್ಲಿ ವ್ಯತ್ಯಾಸ ಏನು ಅಂದರೆ ಇಟ್ ಇಸ್ ಜಸ್ಟ್ ಬಯೋಲಾಜಿಕಲ್ ಅಷ್ಟೆ. ಇದು ದೇವರು ನಮ್ಮನ್ನು ಈ ರೀತಿ ಸೃಷ್ಟಿ ಮಾಡಿರೋದು, ಇಟ್ ಇಸ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಲೈಫ್. ಸೊ ಹಾಗಾಗಿ ಇದು ಬಂದಮೇಲೂ ಸಹ, ಯಾಕಂದರೆ ಇದು 2024. ಸೊ ಹಾಗಾಗಿ ಎಲ್ಲೊಂದು ಕಡೆ ಆ ಬದಲಾವಣೆ ಆಗಬೇಕು. ಯಾಕಂದರೆ ನಮಗೆ ವಿಶೇಷವಾಗಿ ಹೆಣ್ಮಕ್ಳಿಗೆ ಈಗ ನಮ್ಮ ಲಕ್ಸಂದ್ರಲ್ಲಿರೋ ಒಬ್ಬ ಹೆಣ್ಮಗಳು ಈಗ ಕಲಬುರ್ಗಿ DC ಆಗಿದ್ದಾಳೆ. ಸೊ ಹಾಗಾಗಿ ಏನು ಕಾರಣ ಅಂದರೆ ವಿದ್ಯಾಭ್ಯಾಸ, ಎಜುಕೇಷನ್. ಸೊ ಎಲ್ರಿಗೂ ನಾನು ಕೇಳ್ಕೊಳ್ಳೋದು ಅಂದರೆ, ದಯವಿಟ್ಟು ಲೆಟ್ ಅಸ್ ನಾಟ್ ಹ್ಯಾವ್ ದಿಸ್ ಆ್ಯಸ್ ಒನ್ ಆಫ್ ದ ರೀಸನ್ಸ್ ಫಾರ್ ಆರ್ ಚಿಲ್ಡ್ರನ್, ಎಸ್ಪೆಷಲಿ ಆರ್ ಗರ್ಲ್ ಚಿಲ್ಡ್ರನ್ ಟು ಹ್ಯಾವ್ ಎಜುಕೇಷನ್ ಅಂತ ಎಲ್ರಿಗೂ ಕೈ ಮುಗಿದು ನಾನು ಕೇಳ್ಕೊಳ್ತೀನಿ. ಓಕೆ, ಕೊನೆಯದಾಗಿ ನೋಡಿದ್ರಲ್ಲ ಹುಡುಗಿಯರೇ ಮತ್ತು ಅವರ ಪೋಷಕರೇ, ಪೀರಿಯಡ್ಸ್ ಅನ್ನೋದು ಒಂದು ಸಾಮಾನ್ಯ ಜೈವಿಕ ಕ್ರಿಯೆ, ಅದು ನಮ್ಮ ಜೀವನದ ಅವಿಭಾಜ್ಯ ಅಂಗ. ಅದನ್ನು ಇಟ್ಕೊಂಡು ನಾನು ಸ್ಕೂಲಿಗೆ ಬರಲ್ಲ, ನಾನು ಮದುವೆ ಮಾಡ್ಕೊಂಡು ಹೋಗ್ತೀನಿ, ಅಯ್ಯೋ ನನ್ನ ಮಗಳಿಗೆ ಪೀರಿಯಡ್ಸ್ ಆಗಿಬಿಡುತ್ತೆ ಅಂತ ದಯವಿಟ್ಟು ಸ್ಪೋರ್ಟ್ಸ್ ಅಥವಾ ಕ್ರೀಡೆ ಅಥವಾ ಇನ್ನು ಯಾವುದೇ ಕ್ಷೇತ್ರದಿಂದನೂ ಹಿಂಜರಿಬೇಡಿ. ಯಾಕೆಂದರೆ 140 ಕೋಟಿ ಜನಸಂಖ್ಯೆ ಇದೆ, ಎಷ್ಟು ಒಲಿಂಪಿಕ್ ಮೆಡಲ್ಸ್ ಬಂತು ಯೋಚನೆ ಮಾಡಿ. ಇವತ್ತಿನ ನಮ್ಮ ಸೌಮ್ಯ ರೆಡ್ಡಿ ಅವರಿಂದ ಹಿಡಿದು ಬಾಹ್ಯಾಕಾಶದಲ್ಲಿ ಇರುವಂಥ ಸುನೀತಾ ವಿಲಿಯಮ್ಸ್ ತನಕ ಅವರೆಲ್ಲರೂ ನಿಮಗೆ ಪ್ರೇರಣೆ ಆಗಬೇಕು. ವಿಶೇಷವಾಗಿ ನಿಮಗೆ ನಾನು ಅಭಿನಂದನೆ ಹೇಳಬೇಕು ಅಂತ ಬಯಸ್ತೀನಿ. ನಿಮ್ಮ NGO ಮೂಲಕ, ಸಕ್ರಿಯ ಮೂಲಕ ನೀವು, ಯಾಕಂದರೆ ನೋಡಿ, ಎಲ್ಲೋ ಒಂದು ಕಡೆ ಪೀರಿಯಡ್ಸ್ ಬಗ್ಗೆ, ಮುಟ್ಟಿನ ಬಗ್ಗೆ ಇನ್ನೂ ಕೆಲವರು ಮಾತಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಸೊ ನೀವು ಇದ್ರ ಬಗ್ಗೆ ನಾಟ್ ಜಸ್ಟ್ ಅವೇರ್ನೆಸ್ ಬಟ್ ಆಲ್ಸೋ ಇದ್ರ ಬಗ್ಗೆ ನೀವು ಈ ವೆಂಡಿಂಗ್ ಮಿಷೀನು ಇತ್ತೀಚೆಗೆ ಮಾಡಿದ್ರಿ ನಮ್ಮ ಸಾರಿಗೆ ಮತ್ತು ಮುಜರಾಯಿ ಮಂತ್ರಿ ಶ್ರೀ ರಾಮಲಿಂಗಾ ರೆಡ್ಡಿ ಅವ್ರ ಜೊತೆ, ಥ್ರೂ ವೆಂಡಿಂಗ್ ಮಿಷೀನ್, ಥ್ರೂ ಆಟೋಸ್, ಒಳ್ಳೆಯದಾಗಲಿ. ಐ ರಿಯಲಿ ವಾಂಟ್ ಟು ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ನಮ್ಮ ಇಡೀ ಬೆಂಗಳೂರಲ್ಲೆಲ್ಲ, ಇಡೀ ರಾಜ್ಯದಲ್ಲಿ ದಯವಿಟ್ಟು ಈ ಅಭಿಯಾನ, ಈ ಕಾರ್ಯಕ್ರಮನ ದಯವಿಟ್ಟು ಮಾಡಿ. ಸೊ ಐ ವಿಲ್ ಆಲ್ಸೋ ಬಿ ಮೋರ್ ದೆನ್ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ಇಟ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಂ.
ನಮಸ್ಕಾರ.